ಆಯ್ತು. ನೆಕ್ಸ್ಟ್ ಆಕ್ಚುಲಿ ನಿಭಾಯಿಸಿದ್ದಲ್ಲ, ನಾನು ನನ್ನ ತಲೆ ಮೇಲೆ ಏರಿದ್ದು ಮಾಡ್ಲೇಬೇಕಾಗಿ ಬಂತು ಪರಿಸ್ಥಿತಿ ನನ್ಗೆ. ನಾನು ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ, ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ ಮತ್ತೆ ಅದ್ರದ್ದು ಸ್ಕ್ರಿಪ್ಟ್ ಆಗ್ಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲಾನ್ ಅಲ್ಲ, ಇದು ಸೆಕೆಂಡ್ ಪ್ಲಾನ್. ಫಸ್ಟ್ ಪ್ಲಾನ್ ಇದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡ್ಬೇಕು, ಅದ್ರದ್ದು ಲೊಕೇಶನ್ ಅಲ್ಲಿ. ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲಾದು ಕಡೆನೂ ನಂದೇನ್ ಪರಿಚಯ ಇದೆ ನನ್ನನ್ನ ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರ್ ನೋಡಾಗಿದ್ದಕ್ಕೆ ನನ್ಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ ನನ್ಗೆ, ಲಕ್ಕಿಲಿ. ಸೊ ಈ ತರ ಪ್ರೊಡಕ್ಷನ್ ನಾನ್ ಮಾಡ್ಬೇಕಾಗ್ ಬಂತು. ಅಲ್ಲಿ ಮಾಡ್ಸಿದ್ರು ನನ್ನ ಹತ್ರ. ಅಂಡ್ ಊರು ಅಷ್ಟೇನೆ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂನು ಏನು ರಿಲೇಟಿವ್ಸ್, ಹಾಗೆ ನೋಡಕ್ ಹೋದ್ರೆ ಸುಮಾರು ಎಲ್ಲಾರು ರಿಲೇಟಿವ್ಸ್ ಇರೋಂಥದ್ದು ಊರದು ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು. ಸೊ ಹೊಸದಾಗಿ ಏನೋ ಬೇರೆ ಏನೋ ನನ್ ಪ್ಲಾನ್ ಸ್ಟ್ರಾಟಜಿ ಏನು ಮಾಡೋಂಥದ್ದು ಏನು ಇರ್ಲಿಲ್ಲ. ನನಗ್ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದೇನು ಗೊತ್ತಿದ್ಯೋ ಅದನ್ನ ನಾನು ಹೆಲ್ಪ್ ಮಾಡಿದೀನಿ ಅಷ್ಟೇ. ಇಲ್ಲ, ಇನ್ನು ಮತ್ತೆ ಸಾಗರಕ್ಕೆ ಹೋದ್ರೆ ನನ್ನೇ ಓಡಿಸ್ಬಿಡ್ತಾರೆ. 2 ಸಿನಿಮಾ ಮಾಡಿದ್ವಿ ಅಲ್ಲಿ ನಾವು ಇದೇ ತರ ಇಟ್ಕೊಂಡು, 3 ಮಾಡಿದ್ವಿ. ಸೊ ಇನ್ನು 4ನೇದು ಮಾಡೋದಕ್ಕೆ ಅಲ್ಲಿ ಏನು ಉಳ್ಸೇ ಇಲ್ಲ. ಎಲ್ಲಾ ಲೊಕೇಶನ್ ಎಲ್ಲ ಫುಲ್ ನೋಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದಾಗಿದೆ. ಮತ್ತೆ ಅದು ಇವಾಗ ಶೂಟಿಂಗ್ ಮನೆಗಳಾಗ್ಬಿಡತ್ತೆ ಇವಾಗ ಅಲ್ಲಿ ಹೋದ್ರೆ. ಆಲ್ಸೋ ಒಂದಿಷ್ಟು ಜನ ಹುಡುಗರು ಇದಾರೆ, ಸಚಿನ್ ಅಂತ, ರಂಜನ್, ಅವರೆಲ್ಲಾರು ಹೇಗೆ ಅಂತಂದ್ರೆ ನಾವು 3 ವರ್ಷನ 4 ವರ್ಷದ ಹಿಂದೆ ಒಂದ್ ಸಿನಿಮಾ ಮಾಡಿ ಶುರು ಮಾಡಿದ್ವಿ 3 years ಬ್ಯಾಕ್, ಕಸ್ತೂರಿಪುರ ಅಂತ. ಅದ್ ಅಲ್ಲಿಗೆ ನಿಂತೋಯ್ತು ಅರ್ಧಕ್ಕೆ. ಆ ಟೈಮ್ ಇಂದ ಪರಿಚಯ ಆಗಿರಂತವ್ರು. ಇವಾಗ ನಮ್ಗೆ ಹೆಂಗೆ ಅಂದ್ರೆ ನಮ್ ಕಂಪ್ನಿ ಆಕ್ಟರ್ಸ್ ನೀವು ಬನ್ನಿ ಅಂತ ಯಾವ ಸಿನಿಮಾ ಮಾಡಿದ್ರು ಅವ್ರು ಇರ್ತಾರೆ. ನೆಕ್ಸ್ಟ್ ಕೂಡ ಅಷ್ಟೇ, ನಾವ್ ಯಾವ ಸಿನಿಮಾ ಮಾಡಿದ್ರು ಅವರೆಲ್ಲರೂ ಇರ್ತಾರೆ ಅಂತ. ಆತರ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.